ಎಲ್ಲರಿಗೂ ಸ್ವಾಗತ. ಸೊ ನಿನ್ನೆ ಎನಲೈಸಿಸ್ ಪ್ರಕಾರ ಮಾರ್ಕೆಟು ಯಾವ ರೀತಿ ವರ್ಕ್ ಮಾಡಿದೆ, ಚಾರ್ಟ್ ಏನು ಹೇಳುತ್ತೆ, ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ನಿನ್ನೆ ನಾನು ಹೇಳಿದ್ದೆ ಎಲ್ಲಿಂದ ಸ್ಟಾರ್ಟ್ ಆಗಿದೆ. ಇದು 15 ಮಿನಿಟ್ಸ್ ಕ್ಯಾಂಡಲ್ ಇದೆ. ಓಕೆ, 15 ಮಿನಿಟ್ಸ್ ಕ್ಯಾಂಡಲು. ಸೊ ನಿನ್ನೆ ಕ್ಲಿಯರ್ ಆಗಿತ್ತು ಎನಲೈಸಿಸ್ ಏನು ಅಂತಂತಂದರೆ 990 ಕೆಳಗಡೆ ಅಥವಾ 880 ಕೆಳಗಡೆ, ಅಟ್ಲೀಸ್ಟ್ ಒಂದು 880 ಒಂದು 10 ಪಾಯಿಂಟ್ಸ್ ಬರೋಕ್ಕೆ ಬಿಡಿ. ಬಂದಮೇಲೆ ನೀವು ಟಾರ್ಗೆಟ್ ಬಂದುಬಿಟ್ಟು ಒಂದು +80 ಅಂತ ಹೇಳಿದ್ದೆ. ಓಕೆನಾ, ಇದರಲ್ಲಿ ಸೊ ಎಕ್ಸಾಕ್ಟ್ಲಿ 880 ಹತ್ರನೇ ಇದೆ. ಓಕೆನಾ, ನಾನು ಎಲ್ಲಿ ಹೇಳಿದ್ದೆ, ನಾನು ನಿಮಗೆ 980. ಓಕೆ, ಒಂದು 10 ಪಾಯಿಂಟ್ಸ್ ಬಿಟ್ಬಿಟ್ಟು 100 ಪಾಯಿಂಟ್ಸೇ ಇತ್ತು. ಬೇಕಂತ ನಾನು 80 ಅಂತ ಹೇಳಿದ್ದೆ. ಯಾಕಂತಂದರೆ ಗೊತ್ತಿತ್ತು ಈ ರೀತಿ ವ್ಯಾಲಿಟಿಲಿಟಿ ಆಗುತ್ತೆ ಮಾರ್ಕೆಟು, ಇಲ್ಲ ಅಂತಂದರೆ ಫಾಲ್ ಆದರೆ ಆಗುತ್ತೆ ಅಂತ. ವ್ಯಾಲಿಟಿಲಿಟಿ ಯಾಕೆ ಆಗುತ್ತೆ ಅಂತಂತಂದರೆ ಮಂತ್ಲಿ ಎಕ್ಸ್ಪೈರಿ ಹೇಳಿದ್ನಲ್ಲ ನಾನು ನಿಮಗೆ, ಮಂತ್ಲಿ ಎಕ್ಸ್ಪೈರಿ ಇತ್ತು ಅಂತ. ಓಕೆ, ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಎಲ್ಲನೂ ಇಂಡೆಕ್ಸ್ ಎಕ್ಸ್ಪೈರಿ ಇದೆ. ಓಕೆನಾ, ನಿಫ್ಟಿ ಇದೆ, ನಿಫ್ಟಿ 50 ಇದೆ, ಆಮೇಲೆ ಬ್ಯಾಂಕ್ ನಿಫ್ಟಿ ಇದೆ, ಆಮೇಲೆ ಫಿನ್ ಇದೆ. ಓಕೆ, ಆಮೇಲೆ ಮಿಡ್ ಕ್ಯಾಪ್ ಇದೆ. ಸೊ ಈ ರೀತಿ ಎಕ್ಸ್ಪೈರಿ ಇರೋದ್ರಿಂದ ಎಲ್ಲ ಕುಡ್ಕೊಂಡ್ಬಿಟ್ಟು ಎಲ್ಲ ಏನು ಮಾಡ್ತಾರೆ, 10 ರೂಪಾಯಿ ಸಿಗುತ್ತೆ, 20 ರೂಪಾಯಿ ಸಿಗುತ್ತೆ, 30 ರೂಪಾಯಿ ಸಿಗುತ್ತೆ. ಇವತ್ತು ಏನು ಸಿಕ್ತು ನೀವೇ ಹೇಳಿ. ನಿಮಗೆ ಡೇ ಕ್ಯಾಂಡಲಲ್ಲೇ ನಿಮ್ಗೆ ಒಂದು ಸತಿ ತೋರಿಸ್ಬಿಡ್ತೀನಿ ಏನಾಯಿತು ಇವತ್ತು ಆಟ ಮಾರ್ಕೆಟಲ್ಲಿ ಅಂತ. ಹೌದಾ, ಅದಕ್ಕೆ ಯಾವಾಗಲೂ ಅಗ್ರೆಸಿವ್ ಆಗಿ ಹೆವಿ ಕ್ವಾಂಟಿಟಿಯಾಗಿ ಎತ್ತದಾಗಲಿ ಅದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಓಕೆನಾ. ಸೊ ನಂದು ಎಕ್ಸ್ಪೆಕ್ಟೇಷನ್ ಏನಿತ್ತು, ಗ್ಯಾಪ್ ಡೌನ್ ಓಪನ್ ಆಗೋ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗೋಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಸೊ ಫ್ಲ್ಯಾಟ್ ಓಪನ್ ಆಯಿತು. ಫ್ಲ್ಯಾಟ್ ಓಪನ್ ಆಗಿದ್ದಕ್ಕೆ ಇದೆಲ್ಲ ಆಟ ಕೆಟ್ಟೋಗ್ಬಿಡ್ತು ಟೋಟಲಿ. ಓಕೆನಾ, ಟೋಟಲಿ ಎಲ್ಲ ಆಟನೇ ನಿಂತೋಗ್ಬಿಡ್ತು. ಮೂಮೆಂಟ್ ಏನು ಬರ್ತಾಯಿತ್ತು ಮಾರ್ಕೆಟಲ್ಲಿ ಟೋಟಲಿ ಅವಾಯ್ಡ್ ಆಗಿಬಿಡ್ತು. ಸೊ ಈಗ ಡೇ ಕ್ಯಾಂಡಲಲ್ಲಿ ಇಲ್ಲಿ ನೋಡಿ ಮಾರ್ಕೆಟ್ ಹೇಗಾಯಿತು, ಮೇಲ್ಗಡೆ ಹೋಯಿತು, ಕೆಳಗಡೆ ಬಂತು, ಕೆಳಗಡೆ ಮೇಲ್ಗಡೆ ಬಂತು. ಈ ರೀತಿ ಬಂದ ತಕ್ಷಣ ಇದು ಡೋಜಿ ಕ್ಯಾಂಡಲ್ ಇದೇ ರೀತಿ ಆಗುತ್ತೆ. ಓಕೆ, ಸೊ ಇದು ಡಾಜಿ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಮಾರ್ಕೆಟ್ ಯಾವಾಗ ವ್ಯಾಲಿಟಿಲಿಟಿ ಇರುತ್ತೆ ಆವಾಗ, ಅಂದರೆ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಇರುತ್ತೆ. ಒಂದು ಅಟ್ಲೀಸ್ಟ್ ಪ್ರೈಸ್ ಆ್ಯಕ್ಷನ್ ಅದೇ ಹೇಳ್ತಿರ್ತೀನಲ್ಲ, ಯಾವಾಗಲೂ ಪ್ರೈಸ್ ಆ್ಯಕ್ಷನ್ ಈ ರೀತಿ ಇರಬೇಕು. ಬ್ರೇಕ್ ಹಾಕ್ಕೊತ ಹೋಗಬೇಕು, ಕೆಳಗಡೆ ಬಂದರೂ ಬ್ರೇಕ್ ಹಾಕ್ಕೊತ ಹೋಗಬೇಕು. ಬಟ್ ಎಲ್ಲಾಗಿದೆ, ಎಲ್ಲೂ ಆಗಲೇ ಇಲ್ಲ ಮಾರ್ಕೆಟ್, ಎಲ್ಲೂ ಬ್ರೇಕ್ ಆಗಲಿಲ್ಲ, ಮೇಲ್ಗಡೆನೂ ಆಗಲಿಲ್ಲ, ಕೆಳಗಡೆನೂ ಆಗಲಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಎಚ್ಚರದಿಂದ ಇರಬೇಕು. ಇಂಥ ಕ್ಯಾಂಡಲ್ ಆದಾಗ ಸ್ವಲ್ಪ ಎಚ್ಚರ ಇರಬೇಕು. ಈಗ ಸಿಂಪಲಾಗಿ ಹೇಳ್ತೀನಿ, ಮಾರ್ಕೆಟು ಯಾವ ರೀತಿ ಇಟ್ಕೊಳ್ಳೋಣ. ಈ ರೀತಿ ಕ್ಯಾಂಡಲ್ ಆದಾಗ ಓಕೆನಾ, ಸ್ವಲ್ಪ ವಿಕ್ ಜಾಸ್ತಿ ಇದೆ ಮೇಲ್ಗಡೆ, ಸ್ವಲ್ಪ ವಿಕ್ ಮೇಲ್ಗಡೆ ಕಮ್ಮಿ ಇದೆ. ಇಂಥ ಟೈಮಲ್ಲಿ ನಾವೇನು ಮಾಡೋಣ ಅಂತಂತಂದರೆ, ಒಂದು ನಿಮಿಷ. ಓಕೆ, ಇದರ ಹೈ ಮತ್ತು ಲೋ ಎರಡೂ ಮಾರ್ಕ್ ಮಾಡ್ಕೊಳ್ಳೋಣ. ಇದ್ರದ್ದು ಹೈ ಲೋ ಬಂದುಬಿಟ್ಟು ಎಷ್ಟಾಗುತ್ತೆ ಅಂತಂತಂದರೆ ಇದು 26K ಇಟ್ಕೊಳ್ಳಿ ಮತ್ತು. ಓಕೆನಾ, 26K. ಓಕೆ, ಯಾಕಂದ್ರೆ ಸೈಕಾಲಜಿಕಲ್ ನಂಬರ್ ಇದು ಎಲ್ಲಾದರೂ ಬರಲಿ, 980ಗೆ ಬಂದರೂ ಪರವಾಗಿಲ್ಲ. ಬಟ್ ನಮ್ಮದೇನಿದೆ 26 ಸೈಕಾಲಜಿಕಲ್ ನಂಬರ್ ಇದೆ. ಹೌದಾ, 26K ಮತ್ತು ಕೆಳಗಡೆ ಬಂದುಬಿಟ್ಟು 20 ಡೌನ್ ಎಷ್ಟಾಗಿದೆ, ಒಂದು ನಿಮಿಷ ನೋಡಿಬಿಡ್ತೀನಿ. ಡೌನ್ ಬಂದುಬಿಟ್ಟು 880 ಆಗಿದೆ. ಓಕೆನಾ, 880. ಓಕೆ, 900 ಇಟ್ಕೊಳ್ಳಿ. ಇಲ್ಲಿಂದ 100 ಪಾಯಿಂಟ್ ಮೂಮೆಂಟ್ಸ್ ಇದೆ, 100 ಪಾಯಿಂಟ್ಸ್ ಟಾರ್ಗೆಟ್ ಇದೆ ಇಲ್ಲಿಂದ. ಹೌದಾ, ಅಂದರೆ 100 ಗ್ಯಾಪ್ ಇದೆ ಇನ್ ಬಿಟ್ವೀನ್ ಈ ಕ್ಯಾಂಡಲಲ್ಲಿ. ಸೊ ಇದು ಬ್ರೇಕ್ ಆದರೆ ಕೆಳಗಡೆ ಒಂದು 30 ಪಾಯಿಂಟ್ ಬರೋಕ್ಕೆ ಬಿಡಿ. ಓಕೆನಾ, ಬಟ್ ನಾನು ಕರೆಕ್ಟಾಗಿ ನೋಡ್ಕೊಳ್ಳಿ, ಅನಾಲಿಸಿಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಮೇಲೆ ಕೆಳಗೆ. ಓಕೆನಾ, ಇಲ್ಲಿ ಓಪನ್ ಆಗಿಬಿಟ್ಟು ಮತ್ತೆ ಇಲ್ಲಿ ಕೆಳಗಡೆ ಬ್ರೇಕ್ ಆಗ್ತಾಯಿತ್ತು ಅಂದರೆ 30 ಪಾಯಿಂಟ್ ವೇಟ್ ಮಾಡಿ ತೊಗೊಳೋದಲ್ಲ. ಓಕೆನಾ, ಸೊ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗೋದ್ರೂ ಆಗುತ್ತೆ, ಮತ್ತೆ ವ್ಯಾಲಿಟಿಲಿಟಿ ಆಗೋ ಚಾನ್ಸಸ್ ಇರುತ್ತೆ, ಮಾರ್ಕೆಟ್ ಹೇಳಿಕ್ಕಾಗಲ್ಲ. ಸೊ ಇಲ್ಲಿಂದ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ಒಂದು ನಿಮಿಷ. ಓಕೆ, ಓಕೆನಾ, ಇಲ್ಲೇನಾದರೂ ಓಪನ್ ಆದರೆ ಬೇಕಾದರೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಬ್ರೇಕ್ ಆದರೆ ಒಂದು 30 ಪಾಯಿಂಟ್ ಬಿಡಿ. ಓಕೆ, ಡೌನಲ್ಲಿ ಓಪನ್ ಆದರೆ, ಎಕ್ಸಾಕ್ಟ್ಲಿ ಫ್ಲ್ಯಾಟ್ ಏನಾದರೂ ಓಪನ್ ಆದರೆ, ಮೇಲ್ಗಡೆ ಓಪನ್ ಆದರೆ ಮತ್ತು ಒಂದು ಕೆಳಗಡೆನೇ ಟ್ರೈ ಮಾಡಿ, ಮೇಲ್ಗಡೆ 30 ಪಾಯಿಂಟ್ ಎಸ್ಸಲ್ಲಿ ಇಟ್ಕೊಂಡು. ಬೈ ಮಿಸ್ಟೇಕ್ ಏನಾದರೂ 2630 ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಆವಾಗ ನೀವು ಬಿಂದಾಸ್ ಆಗಿ. ಯಾಕಂದರೆ ನಾಳೆ ಬೇರೆ 31st ಒಂದಿದೆ. ಹೌದಾ, ಇದೊಂದು ದಿನ ಕಳೀಲೇಬೇಕು, ಕನ್ಸಿಡರ್ ಆಗೋಲ್ಲ. ಈಗ ಮಂತ್ಲಿ ಕ್ಯಾಂಡಲ್, ಒಂದು ನಿಮಿಷ ನಾನು ನಿಮ್ಗೆ ಮಂತ್ಲಿ ಕ್ಯಾಂಡಲ್ ತೋರಿಸ್ಬಿಡ್ತೀನಿ. ಯಾಕಂದರೆ ಅನಾಲಿಸಿಸ್ ಕ್ಲಿಯರ್ ಆಗಿದ್ರೇ ಇದು ಆಗುತ್ತೆ. ಓಕೆನಾ, ಸೊ ಇದೇನು ವಿಕ್ ಬಿಟ್ಟಿದೆಯಲ್ಲ, ಇದಿಷ್ಟು ವಿಕ್. ಓಕೆ, ಇನ್ ಬಿಟ್ವೀನ್ ಇದು ವಿಕ್ ಫಿಲ್ ಮಾಡೋಕ್ಕೂ ಇಲ್ಲಿವರೆಗೂ ಬಂದರೂ ಬರ್ತಿರ್ಬೇಕು. ಯಾಕಂತಂತಂದರೆ 25,800 ಲೆವೆಲ್ ಇನ್ನೂ ಟಚ್ ಆಗಿಲ್ಲ. ಸೊ ಟಚ್ ಆಗಿಲ್ಲ ಅಂತ ಟಚ್ ಮಾಡೋಕ್ಕೆ ಬರುತ್ತೆ ಅಂತಲೂ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳಿಕ್ಕೆ ಹೋಗ್ಬಿಟ್ಟು ನಾನು ಜಸ್ಟ್ ಒಂದು ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆನಾ, ಈ ಲೆವೆಲ್ ಫಿಲ್ ಮಾಡೋಕ್ಕೂ ಬರ್ತಾ ಇರ್ಬೋದು ಕ್ಯಾಂಡಲ್, ಇನ್ನೂ ಇಷ್ಟು ಫಿಲ್ ಮಾಡೋಕ್ಕೆ. ಓಕೆ, ಈ ರೀತಿ ಒಂದು ನಿಮಿಷ, ಈ ರೀತಿ ಫಿಲ್ ಮಾಡೋಕ್ಕೂ ಬರ್ತಿರ್ಬೇಕು ರೆಡ್ಡಿಂದ. ಓಕೆನಾ, ಸೊ ನಂದು ಎಕ್ಸ್ಪೆಕ್ಟೇಷನ್ ಈ ರೀತಿ ಇದೆ. ಹೌದಾ,
ಬೈ ಮಿಸ್ಟೇಕ್ ಏನಾದರೂ ಇಲ್ಲ ಅದೇ 26:30 ಮೇಲ್ಗಡೆ ಹೋಯಿತು ಅಂದ್ಕೊಳ್ಳಿ, ನಾನು ನಾಳೆ ಒಂದಿನ ಅವಾಯ್ಡೇ ಮಾಡ್ತೀನಿ ನಾನು ಕಾಲ್ಸ್ ಗೈಡ್, ಓಕೆನಾ. ನೆಕ್ಸ್ಟ್ ಡೇ ಬೇಕಾದರೆ ಮತ್ತೆ ಬೇಕಾದ್ರೆ ನೋಡೋಣ ಅಂತ. ಒನ್ ಡೇ ಆದರೂ ನಮಗೆ ಅಟ್ಲೀಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬರಲಿ. ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಏನಾದರೂ ಫಾರ್ಮೇಷನ್ ಆಯಿತು ಅಂದ್ಕೊಳ್ಳಿ, ಓಕೆನಾ. ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು, ಆದಾಗ ಮೇಲ್ಗಡೆ ಏನಾದರೂ ಪಾಸಿಟಿವ್ ಕೊಡ್ತಾಯಿತ್ತು, ನೆಕ್ಸ್ಟ್ ಡೇ ಮತ್ತೆ ಬಂತು ಅಂತಂದರೆ ಅವಾಗ ಬೇಕಾದರೆ ನಾವು ಕಂಟಿನ್ಯೂಷನ್ ಮಾಡ್ಕೊಳೋಣ ಕಾಲಲ್ಲಿ ಇದೇ ರೀತಿ, ಓಕೆ. ಈಗ ನಾನು ನಿಮ್ಗೆ ಡೇ ಕ್ಯಾಂಡಲಲ್ಲೂ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ ಯಾವ ರೀತಿ ಆಗ್ತಾಯಿತ್ತು ಅಂತಂತಂದು ಇಲ್ಲಿ ನೋಡಿ ಕಂಟಿನ್ಯೂಷನ್ ಆಗಿ ರೆಡ್ 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 ಬರ್ತಾಯಿತ್ತು, ಹೌದಾ. ಆ ರೀತಿ ಒಂದು ಏನಾದರೂ ಇಲ್ಲಿ ಫಾರ್ಮೇಷನ್ ಆಗಲಿ, ಒಂದು ಗ್ರೀನ್ ಕ್ಯಾಂಡಲ್ ಇದ್ರ ಮೇಲ್ಗಡೆನೆ ಈ ರೀತಿ ಈ ಸಪೋರ್ಟ್ ಹಾಕ್ಕೊಂಡು ಇಲ್ಲೊಂದು ಸಪೋರ್ಟ್ ಹಾಕ್ಕೊಂಡು ಕ್ಯಾಂಡಲ್ ಫಾರ್ಮೇಷನ್ ಆಗಿ ಹಿಂಗೆ ಮೇಲ್ಗಡೆ ಹೋಗ್ತಾಯಿದ್ರೆ ಅವಾಗ ಬೇಕಾದ್ರೆ ಕಾಲ್ ಆಪ್ಷನಲ್ಲಿ ಕೂತ್ಕೊಳ್ಳೋಣ ಅಂತ. ಅದು ಯಾವಾಗ ಅಂತಂದರೆ 26:030ಇಂದ, ಇಲ್ಲ ಅಂತಂದರೆ 50 ಲೆವೆಲ್. ಅದು ಯಾವಾಗ ನಾಳೆ ಒಂದಿನ ಗ್ಯಾಪ್, ನಾಳೆ ಒಂದಿನ ಕಾಲ್ ಸೈಡ್ ಅಂತೂ ನಾನು ಟೋಟಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ನನ್ನ ಮೇಲ್ಗಡೆ ಇಂಟ್ರೆಸ್ಟ್ ಇಲ್ಲ. ಕ್ಲೋಸಿಂಗ್ ಕೊಟ್ಟಾಗ ನೆಕ್ಸ್ಟ್ ನೀವು ಬೇಕಾದರೆ ಜನವರಿ ಅಂದರೆ 26 ಅಲ್ಲ ಅಂದರೆ 26 ಇದು 1 ಜನವರಿ 1 ಜಾನ್, ಓಕೆ. 26 ಇಯರ್ ನ್ಯೂ ಇಯರಿಗೆ, ಅಂದರೆ ನ್ಯೂ ಇಯರಿಗೆ ಬೇಕಾದರೆ ನಾವು ಒಳ್ಳೆ ದಿನ ನೋಡಿಕೊಂಡು ಬೇಕಾದ್ರೆ ನೆಕ್ಸ್ಟ್ ಡೇ ಬೇಕಾದ್ರೆ ನೋಡೋಣ ಅಂತ ಫಾರ್ಮೇಷನ್ ಏನಾಗಿರುತ್ತೆ ಅಂತ. ಸೊ ಅಲ್ಲಿವರೆಗೂ ನಾನಂತೂ ನಾಳೆ ಬೇಕಾದರೆ ನಾನು ಮತ್ತೆ ಕೆಳಗಡೆನೇ ನೋಡ್ತಾ ಇದ್ದೀನಿ. ಕೆಳಗಡೆ ಬಿಟ್ಟರೆ ನನಗೆ ಮತ್ತೆ ಎಲ್ಲೂ ಚಾನ್ಸ್ ಇಲ್ಲ. ಅದು ಬಂದುಬಿಟ್ಟು ನಾನು ಬೆಳಗ್ಗೆ ಲೈವ್ ಸೆಕ್ಷನಲ್ಲೂ ಹೇಳಿದ್ದೆ, ನಾನು 11 ಗಂಟೆಗೆ ಲೈವ್ ಸೆಕ್ಷನ್ ಮಾಡಿದ್ದೆ ಇವತ್ತು, ಒಂಚೂರು ಟೈಮ್ ಇತ್ತು. ಸೊ ಇವೆರಡು ಕ್ಯಾಂಡಲ್ ಆಗಿದೆ, ಮೇಲೆ ಕೆಳಗೆ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ ಅದೇ ಮಾರ್ಕೆಟು ಅದೇ ರೀತಿ ಆಗಿದೆ. ಯಾಕಂದ್ರೆ ಮಾರ್ನಿಂಗ್ ಸೆಕ್ಷನಲ್ಲಿ ನಮ್ಗೆ ಕೊಟ್ಬಿಟ್ಟಿದೆ. ಸಾರಿ, ಇದು ಅಲ್ಲ, ಒಂದು ನಿಮಿಷ ಇಲ್ಲಿದೆ, ಒಂದು ನಿಮಿಷ ಓಕೆ, ಸಾರಿ ಬೈ ಮಿಸ್ಟೇಕ್ ಇದನ್ನು ತೊಗೊಂಡೆ. ಓಕೆ, ಈ ಕ್ಯಾಂಡಲ್, ಓಕೆ. ಮಾರ್ನಿಂಗ್ ಸೆಕ್ಷನಲ್ಲೇ ನಾನು ಲೈವ್ ಸೆಕ್ಷನಲ್ಲೇ ಹೇಳಿದ್ದೆ, ಒಂದು ರೆಡ್ ಆಗಿದೆ, ಒಂದು ಗ್ರೀನ್ ಇದೆ ದೊಡ್ಡದು ಅಂತ. ಅದಕ್ಕೆ ಮೇಲೆ ಕೆಳಗೆ ಓಡಾಡುತ್ತೆ. ಒಂದು ರೇಂಜ್ ಬೌಂಡು ಇದು ಮಾಡಿದೆ, ಪ್ಯಾರಲಲ್ ಚಾನಲ್ ಹಾಕಿಬಿಟ್ಟಿದ್ದೆ ನಾನು ಇಲ್ಲಿ ಕೆಳಗಡೆ ಮೇಲ್ಗಡೆ ರೇಂಜ್ ಬೌಂಡಲ್ಲೇ ಆಗುತ್ತೆ ಅಂತ. ಸೊ ಏನು ಟ್ರೇಡು ಆಗಿಲ್ಲ, ಹೌದಾ. ಇನ್ ಬಿಟ್ವೀನ್ ಇಲ್ಲೇ ಕ್ಲೋಸ್ ಆಗುತ್ತೆ ಅಂತ, ಟೋಟಲಿ ಅಲ್ಲೇ ಕ್ಲೋಸ್ ಆಗಿಬಿಡ್ತು ರೇಂಜ್ ಬೌಂಡ್ ಆಗಿ. ಸೊ ನಾಳೆ ಕ್ಲಿಯರ್ ಆಗಿರುತ್ತೆ. ಈ ಕ್ಯಾಂಡಲ್ಸ್ ಏನಾದರೂ ಬ್ರೇಕ್ ಆದರೆ ಕೆಳಗಡೆ, ಓಕೆ, 880 ಬ್ರೇಕ್ ಆದರೆ ನಾನು ಇಮಿಡಿಯೇಟ್ ಮತ್ತೆ ಕೂತ್ಕೊಳ್ಳೋಕೆ ರೆಡಿ ಇದ್ದೀನಿ ಕೆಳಗಡೆ, ಎಲ್ಲಿ ಪಿ ಸೈಡ್, ಓಕೆ. ಮೇಲ್ಗಡೆ ಅಂತೂ ಕಾಲ್ ಸೈಡ್ ಅಂತೂ ನನಗೆ ಇಂಟ್ರೆಸ್ಟೆಡ್ ಇಲ್ಲ. ನಾಳೆ ಒಂದಿನ ಮೇಲ್ಗಡೆ ಹೋಗ್ತಾ ಇರಲಿ, ಬೇಕಾದರೆ ಒಂದು ಲಾಟಲ್ಲಿ ಟ್ರೈ ಮಾಡಿ ಬೇಕಾದರೆ, ಓಕೆ. ಕಾಲ್ ಸೈಡ್ ಒಂದು ಲಾಟಲ್ಲಿ ಟ್ರೈ ಮಾಡಿ, ಇಲ್ಲಾಂದರೆ ಮಾಡೋಕ್ಕೂ ಹೋಗಬೇಡಿ. ಕ್ಲಿಯರಾಗಿ ಇಟ್ಕೊಳ್ರಿ ಎನಾಲೈಸಸ್ಸು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ನಾಳೆ ಮತ್ತೆ ಒಂದು 31 ಇದೆ, ಹೌದಾ. 31 ಇರೋದ್ರಿಂದ ನಾಳೆ ಒಂದು ದಿನವೂ ಕಳೀತಿರ್ಬೇಕು. ಅದಕ್ಕೆ ನೀವು ಇದು ಡೇ ಹೈ ಡೇ ಲೋ, ಅದಕ್ಕೆ ಕ್ಯಾಂಡಲ್ ಹೇಳಿದ್ನಲ್ಲ, 2 ಲೆವೆಲ್ ಹಾಕ್ಕೊಂಡು ಇಟ್ಕೊಂಡಿರಿ. ಇದು 26 ಲೆವೆಲ್ ಬರುತ್ತೆ, ಇದು ಬಂದುಬಿಟ್ಟು 900 ಲೆವೆಲ್ ಬರುತ್ತೆ. ಇವೆರಡೂ ಬ್ರೇಕ್ ಆಗಿ ಇಲ್ಲಿ 870 ಒಂದು 30 ಪಾಯಿಂಟ್ ಹೇಳಿದ್ನಲ್ಲ, ಇನ್ ಬಿಟ್ವೀನ್ 30 ಪಾಯಿಂಟು. ಇಲ್ಲಿನೂ ಮೇಲ್ಗಡೆನೂ 30 ಪಾಯಿಂಟೇ, ಇಲ್ಲಿ +30 ಪಾಯಿಂಟ್, ಇಲ್ಲಿ -30 ಪಾಯಿಂಟ್. ಆವಾಗ ಬೇಕಾದರೆ ಕೆಳಗಡೆ ಕೂತ್ಕೊಳ್ಳಿ, ಇಲ್ಲಿ 750 ಟಾರ್ಗೆಟ್ ಮಾಡಿ, ಓಕೆನಾ. ಮೇಲ್ಗಡೆ ನನಗೆ ಇಂಟ್ರೆಸ್ಟ್ ಇಲ್ಲ, ಬೇಕಾದರೆ ನೀವು ಟಾರ್ಗೆಟ್ ತೊಗೊಳ್ಳಿ, 150 ಟಾರ್ಗೆಟ್ ತೊಗೊಳ್ಳಿ. ಮೇಲ್ಗಡೆ ಇಂಟ್ರೆಸ್ಟ್ ಇಲ್ಲ, ಇಷ್ಟು ಕೊಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. 2600 ಇಟ್ಕೊಳ್ಳಿ ಬೇಕಾದರೆ, ಇಲ್ಲಾಂದರೆ 30 + 50 ಪಾಯಿಂಟ್ ಪ್ಲಸ್ ಇಟ್ಕೊಂಬಿಡಿ ಅಷ್ಟೇ ಮಾರ್ಕೆಟ್ನ. ಇವತ್ತು ಹೆಂಗೆ ಎಕ್ಸ್ಪೈರಿಯಲ್ಲಿ ಹೇಳಿದ್ದಾನೆ ಈ ಲೆವೆಲು, ಓಕೆ. 26 ಹತ್ರ ಬಂದಾಗ ನಾನು ಬೇಕಾದರೆ ಇಲ್ಲಿ ಸೇಲ್ ಮಾಡ್ತೀನಿ, ಒಂದು 30 ಪಾಯಿಂಟ್ ಇಟ್ಕೊಂಡಿರ್ತೀನಿ ಅಂತ. ಅದೇ ರೀತಿ ಸೇಮ್ ಆಗಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನಾಳೆ ಒಂದು ದಿನ, ಯಾಕಂದ್ರೆ 31 ಇದೆ, ಹೌದಾ. ಕಳೀತಿರ್ಬೇಕು ಮಂತ್ ಎಂಡ್, ಓಕೆ, ಡಿಸೆಂಬರಲ್ಲಿ. ಇಲ್ಲ ಬಂದರೆ ಫಾಲ್ ಆದರೂ ಒಂದು 100 ಪಾಯಿಂಟು ಇಲ್ಲ 150 ಪಾಯಿಂಟು ಫಾಲ್ ಆಗ್ತಿರ್ಬೇಕು. ಅದಕ್ಕೆ ನಾನು 750 ಟಾರ್ಗೆಟ್ ಕೊಟ್ಟಿದ್ದೀನಿ. ಸೊ ಸಿಂಪಲಾಗಿ ಇಟ್ಬಿಡೋಣ ಅಷ್ಟೇ ಮಾರ್ಕೆಟು. ಸೊ ನಾಳೆ ಒಂದಿನ ಮಾಡಲಿಲ್ಲ ಅಂತಂದರೂ ಅವಾಯ್ಡ್ ಮಾಡಿ ಬೆಸ್ಟು ನನಗೆ ಅನಿಸಿ ಮಟ್ಟಿಗೆ. ಒಂದಿನ ನೋಡೋಣ ಏನಾದರೂ ಫಾರ್ಮೇಷನ್ ಆಗುತ್ತೋ, ಇನ್ ಬಿಟ್ವೀನ್ ಇಲ್ಲೇ ಏನಾದರೂ ಸ್ಪೆಂಡ್ ಮಾಡುತ್ತೋ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸಿಗೆ ಹಾಕೊಂಡು. ಥ್ಯಾಂಕ್ ಯು ಸೊ ಮಚ್.